Hey guys, this is Harshit here, and in today's video we are going to discuss about some important concepts related to metallurgy chapter which might appear in class 12 board examination of Karnataka board. So ಮೊದಲನೇದಾಗಿ understand the weightage of the chapter, that is totals 4 marks ಇರುತ್ತೆ. 1 marks 1 question, 5th question or 6th question ಆಲ್ಟ್ರೇಷನ್ ಆಗುತ್ತೆ. ಸಪೋಸ್ 5th ಕ್ವೆಶ್ಚನ್ ಯೂಶುವಲಿ ಸರ್ಫೇಸ್ ಕೆಮಿಸ್ಟ್ರಿ ಬರುತ್ತೆ. ಇನ್ ಕೇಸ್ ಕೆಲವು ಸಲ ಮೆಟಲರ್ಜಿ 5th ಕ್ವೆಶ್ಚನ್ ಬರುತ್ತೆ, ಸರ್ಫೇಸ್ ಕೆಮಿಸ್ಟ್ರಿಯಿಂದ ಬರೋ ಕ್ವೆಶ್ಚನ್ 6th ಕ್ವೆಶ್ಚನ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ 3 ಮಾರ್ಕ್ಸಿಗೆ 1 ಕ್ವೆಶ್ಚನ್, ದಟ್ ಈಸ್ 19th ಕ್ವೆಶ್ಚನ್. ಸೊ ಯೂಶ್ವಲಿ 1 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂದರೆ, ಸಪೋಸ್ ಡೆಫಿನೇಷನ್ ಕೇಳ್ಬೋದು, ವಾಟ್ ಈಸ್ ಓರ್, ವಾಟ್ ಈಸ್ ಗ್ಯಾಂಗ್, ವಾಟ್ ಈಸ್ ದ ಮಿನರಲ್. ಸೊ ಈ ಥರ ಇಲ್ಲ ಅಂದರೆ ಪೇಜ್ ನಂಬರ್ 148 ಒಂದು ಟೇಬಲ್ ಇರುತ್ತೆ. ಸಪೋಸ್ ಓರ್ ನೇಮ್ ಕೊಟ್ಟು ವಾಟ್ ಈಸ್ ಓರ್ ಫಾರ್ಮುಲಾ ಕೊಟ್ಟು ವಾಟ್ ಈಸ್ ಇಟ್ಸ್ ನೇಮ್ ಅಂತ ಕೇಳ್ಬೋದು. ಸಪೋಸ್ ಈಗ Al2O3.2 moles ಆಫ್ H2O ಕೊಟ್ಟರೆ ವಾಟ್ ಈಸ್ ಇಟ್ಸ್ ನೇಮ್ ಅಂತ ಕೊಟ್ಟರೆ ಅಲ್ಯೂಮಿನಾ ಅಂತ ಬರೀಬೇಕು. ಮೆಟಲರ್ಜಿ ಚಾಪ್ಟರಲ್ಲಿ ಡ್ರಾಬ್ಯಾಕ್ ಏನಂದರೆ ಇಟ್ ಈಸ್ ಅ ಬಿಟ್ ವೈಡ್ ಚಾಪ್ಟರ್, ಆಲ್ದೋ ಇಟ್ ಕಂಟೈನ್ಸ್ ಓನ್ಲಿ 4 marks weightage. ಸೊ 4 ಮಾರ್ಕ್ಸ್ ಇದ್ರೂ ಸೊ ಚಾಪ್ಟರ್ ತುಂಬ ದೊಡ್ಡದಿದೆ. ಸೊ 1 ಮಾರ್ಕ್ಸಿಗೆ ಯಾವ ಕ್ವಶನ್ ಕೇಳ್ತಾರೆ ಅನ್ನೋದು ಅಷ್ಟೊಂದು ಶೋರ್ ಆಗಿರೋಕ್ಕಾಗಲ್ಲ. ಸೊ ಯೂಶ್ವಲಿ ಕೇಳೋ ಕ್ವಶನ್ಸ್ ಅಂದರೆ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಮೇಲೆ ಫೋಕಸ್ ಮಾಡೋದಾದರೆ ಫ್ರೋತ್ ಫ್ಲೋಟೇಷನ್, ಲೀಚಿಂಗ್ ಮೆಥಡ್, ಇವೆರಡು ಮೆಥಡ್ ಮೋರ್ ಫೋಕಸ್ ಮಾಡಬೇಕು. ಆ್ಯಕ್ಚುಲಿ ಹೈಡ್ರಾಲಿಕ್ ವಾಷಿಂಗ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇನ್ನೊಂದು ಇದೆಯಲ್ಲ ಅದು ಕೇಳ್ತಾರೆ. ಬಟ್ ಯೂಶ್ವಲಿ ಫೋಕಸ್ ಮಾಡಬೇಕಾಗಿರೋದು ಫ್ರೋತ್ ಫ್ಲೋಟೇಷನ್ ಮತ್ತು ಲೀಚಿಂಗ್ ಮೆಥಡ್, ಯಾಕಂದರೆ ಇದೇ ಜಾಸ್ತಿ ಸಲ ಕೇಳಿರೋದು. ಎರಡು ತುಂಬ ಈಸಿ ಮೆಥಡ್ಸ್, ಬಹಟ್ ಹೊಡಿಬೋದು, ಅರ್ಥನೂ ಮಾಡ್ಕೋಬೋದು. ಆ್ಯಕ್ಚುಲಿ ಇನ್ ಕೇಸ್ ಸ್ವಲ್ಪ ಫ್ರೋತ್ ಫ್ಲೋಟೇಷನ್ ಪ್ರೋಸೆಸ್ಸಲ್ಲಿ ಸೆಕೆಂಡ್ ಸ್ಟೆಪ್ ಸ್ವಲ್ಪ ಟಫ್ ಇರುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಅದನ್ನು ಬಹಟ್ ಹೊಡಿದ್ರೆ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಕ್ಯಾಲ್ಸಿನೇಷನ್, ರೋಸ್ಟಿಂಗ್. ಸಪೋಸ್ ವಾಟ್ ಈಸ್ ಕ್ಯಾಲ್ಸಿನೇಷನ್, ವಾಟ್ ಈಸ್ ರೋಸ್ಟಿಂಗ್ ಅಂತ 1 ಮಾರ್ಕ್ಸಿಗೂ ಕೇಳ್ಬೋದು. ದೇರ್ ಇಸ್ ಎ ಪ್ರಾಬಬಿಲಿಟಿ. ಕ್ಯಾಲ್ಸಿನೇಷನ್, ರೋಸ್ಟಿಂಗ್ ಕಂಪ್ಲೀಟ್ ಓದಿರಬೇಕು. ವಾಟ್ ಈಸ್ ಕ್ಯಾಲ್ಸಿನೇಷನ್ ಫುಲ್ ಅದ್ರ ಬಗ್ಗೆ ಡೀಟೇಲ್ಸ್, ವಾಟ್ ಈಸ್ ರೋಸ್ಟಿಂಗ್ ಫುಲ್ ಅದ್ರ ಬಗ್ಗೆ ಡೀಟೇಲ್ಸ್, ಪ್ಲಸ್ ಡಿಫ್ರೆನ್ಸಸ್ ಕಲ್ತಿರಬೇಕು. ಡಿಫ್ರೆನ್ಸಸ್ ಹೇಳ್ಬೇಕಾದ್ರೆ ಮಿನಿಮಮ್ 2 ಡಿಫ್ರೆನ್ಸಸ್ ಪ್ಲಸ್ 1 ಎಕ್ಸಾಂಪಲ್ ಕಲ್ತಿರಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಎಲ್ಲಿಂಗಮ್ ಡಯಾಗ್ರಾಮ್, ಇದು ಮೋಸ್ಟ್ ಇಂಪಾರ್ಟೆಂಟ್ಲಿ ಬೋರ್ಡ್ ಎಕ್ಸಾಮ್ ಆಲ್ಸೋ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ ಎರಡಕ್ಕೂ ಇದು ಹೆಲ್ಪ್ ಆಗುತ್ತೆ ಎಲ್ಲಿಂಗಮ್ ಡಯಾಗ್ರಾಮ್ ಕಲ್ತಿದ್ರೆ ನೀಟಾಗಿ. ಆ್ಯಂಡ್ 1 ಮಾರ್ಕ್ಸ್ ಕ್ವಶನ್ನು ಎಲ್ಲಿಂಗಮ್ ಡಯಾಗ್ರಾಮಿಂದ 2020 ಕೇಳಿದ್ದಾರೆ. ಸೊ 2020 ಪೇಪರ್ ನೋಡಿದರೆ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಇಂಟೆಕ್ಸ್ಟ್ ಕ್ವಶನ್ ಆ್ಯಕ್ಚುಲಿ ಅದು. ಸೊ ಕೆಮಿಸ್ಟ್ರಿಲಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿರೋ ಥರ 100ಗೆ 100 ಬೇಕಂದರೆ 1 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 5 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಬರ್ಕೋತೀರ ಆರಾಮಾಗಿ, 2 ಮಾರ್ಕ್ಸು ಬರ್ಕೋತೀರ. 1 ಮಾರ್ಕ್ಸ್ ಕಂಪ್ಲೀಟ್ ಅಟೆಂಡ್ ಮಾಡಬೇಕಂದ್ರೆ ಇಂಟೆಕ್ಸ್ಟ್ ಕ್ವಶನ್ NCERT ಟೆಕ್ಸ್ಟ್ ಬುಕ್ ತೆಗೆದ್ರೆ ಒಂದೊಂದು ಚಾಪ್ಟರಲ್ಲಿ ಐ ಥಿಂಕ್ 10 to 12 ಮ್ಯಾಕ್ಸಿಮಮ್ 12 ಅಥವಾ 15 ಹೋಗುತ್ತೆ ಅಷ್ಟೇ. ಇಂಟೆಕ್ಸ್ಟ್ ಕ್ವಶನ್ ಹಿಂದೆನೇ ಆನ್ಸರ್ ಇರುತ್ತೆ ಒಂದು ಲೆಸನ್ ಆದ ನೆಕ್ಸ್ಟ್ ಪೇಜಿಂದಾನೆ. ಸೊ ಅದನ್ನು ಓದ್ಕೊಂಡಿರಬೇಕು. 1 ಮಾರ್ಕ್ಸ್ ಕ್ವಶನ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಲೆಸನ್ ಓದೋದ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿದರೆ ಯಾವ ಲೆಸನಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಅಂತ ಐಡಿಯಾ ಬರುತ್ತೆ. ಇಲ್ಲಾಂದರೆ ನಾನು ಮಾಡಿರೋ ವೀಡಿಯೋಸ್ ನೋಡಿದ್ರೆ ನಾನೇ ಹೇಳಿರ್ತೀನಿ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರಾ ಇಲ್ವಾ ಅಂತ. ಸೊ ಅದನ್ನು ನೋಡಿದ್ರು ಯು ವಿಲ್ ಗೆಟ್ ಆನ್ ಐಡಿಯಾ. ಅದು ಬಿಟ್ಟರೆ ನೆಕ್ಸ್ಟ್ 3 ಮಾರ್ಕ್ಸಿಗೆ ಇನ್ನೊಂದು ಪ್ರಾಬಬಿಲಿಟಿ ಏನಿರೋದು ಅಂದರೆ ಹಾಲ್-ಹೆರಾಲ್ಡ್ಸ್ ಪ್ರೊಸೆಸ್ ಫಾರ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಹಾಲ್-ಹೆರಾಲ್ಡ್ ಪ್ರೊಸೆಸ್ ಯೂಸ್ ಮಾಡ್ತಾರೆ. ಈ ಹಾಲ್-ಹೆರಾಲ್ಡ್ಸ್ ಈಸಿಯೆಸ್ಟ್ ಪ್ರೊಸೆಸ್ ಅಮಂಗ್ ಫ್ರೋತ್ ಫ್ಲೋಟೇಷನ್, ಲೀಚಿಂಗ್ ಪ್ರೊಸೆಸ್ಗಿಂತನೂ ಹಾಲ್-ಹೆರಾಲ್ಡ್ ಪ್ರೊಸೆಸ್ ಈಸಿ. ಸೊ ಅಪೋಸ್ 1 ಮಾರ್ಕ್ಸಿಗೆ ಈಗ ಇನ್ನೊಂದು ಪ್ರಾಬಬಿಲಿಟಿ ಏನಿರುತ್ತೆ ಅಂದರೆ ಹಾಲ್-ಹೆರಾಲ್ಡ್ಸ್ ಪ್ರೊಸೆಸ್ ಈಸಿ ಆಗಿರೋದ್ರಿಂದ ಕ್ಯಾಥೋಡಿಕ್ ಮತ್ತು ಆ್ಯನೋಡಿಕ್ ಈಕ್ವೇಷನ್ ಈಸಿ ಇರುತ್ತೆ ಅದರದ್ದು. ಆ್ಯಂಡ್ ಆಸ್ ವೆಲ್ ಆಸ್ ಫೈನಲ್ ಈಕ್ವೇಷನ್ ತುಂಬ ಈಸಿ ಇರುತ್ತೆ. ಸಪೋಸ್ ರೈಟ್ ದ ಫೈನಲ್ ಈಕ್ವೇಷನ್ ಆಫ್ ಹಾಲ್-ಹೆರಾಲ್ಡ್ಸ್ ಪ್ರೊಸೆಸ್ ಅಂತಲೂ ಕೊಡ್ಬೋದು. ಇಲ್ಲಾಂದರೆ ರೈಟ್ ಫಾರ್ಮುಲಾ ಆಫ್ ಹೆಮಟೈಟ್ Fe2O3 ಮ್ಯಾಗ್ನೆಟೈಟ್ Fe3O4 ಈ ಥರ ಕೊಡ್ಬೋದು. ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೊಸೆಸ್, ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಆಲ್ಸೋ. ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಮತ್ತು ಐರನ್ನಲ್ಲಿ ಡಯಾಗ್ರಾಮ್ ಕಲಿಯೋ ಅವಶ್ಯಕತೆ ಇಲ್ಲ, ಹಾಲ್-ಹೆರಾಲ್ಡ್ಸ್ ಪ್ರೊಸೆಸಲ್ಲಿ ಡಯಾಗ್ರಾಮ್ ಕಲಿಬೇಕು. ಆ್ಯಂಡ್ ಇನ್ನೊಂದು ಮೋಸ್ಟ್ ಕಾಮನ್ ಆ್ಯಂಡ್ ಈಸಿಯೆಸ್ಟ್ ಪ್ರೊಸೆಸ್ ಇಸ್ ಝೋನ್ ಡಿಫೈನಿಂಗ್ ಪ್ರೊಸೆಸ್. ಝೋನ್ ಡಿಫೈನಿಂಗ್ ಪ್ರೊಸೆಸ್ ಇನ್ ಡಯಾಗ್ರಾಮ್ನ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಡಯಾಗ್ರಾಮ್ ಆ್ಯಕ್ಚುಲಿ ಅವಶ್ಯಕತೆ ಇರಲ್ಲ ಝೋನ್ ಡಿಫೈನಿಂಗಲ್ಲಿ. ಬಟ್ ಫಾರ್ ಸೇಫರ್ ಸೈಡ್ ಕಲ್ತೀರಿ ಝೋನ್ ಡಿಫೈನಿಂಗ್, ಇದು ಈಸಿ. ಸಪೋಸ್ 1 ಮಾರ್ಕ್ಸ್ ಝೋನ್ ಡಿಫೈನಿಂಗಿಂದ ಕೇಳೋದ್ರೆ ಏನು ಕೇಳ್ತಾರೆ ಅಂದರೆ ವಾಟ್ ಕೈಂಡ್ ಆಫ್ ಎಲಿಮೆಂಟ್ಸ್ ಆರ್ ಯೂಸ್ಡ್ ಇನ್ ಝೋನ್ ಡಿಫೈನಿಂಗ್ ಪ್ರೊಸೆಸ್ ಅಂದರೆ ಸೆಮಿಕಂಡಕ್ಟರ್ಸ್, ಇಟ್ ಈಸ್ ಡೈರೆಕ್ಟ್ ಆನ್ಸರ್. ಸೊ ಈ ಝೋನ್ ಡಿಫೈನಿಂಗ್ ಕಲ್ತಿರಬೇಕು. ಡಯಾಗ್ರಾಮ್ ಮ್ಯಾಂಡೇಟರಿಲಿ ಕಲ್ತ್ಕೊಂಡಿರಿ ಫಾರ್ ಸೇಫರ್ ಸೈಡ್. ಅದು ಬಿಟ್ಟರೆ ನೆಕ್ಸ್ಟ್ ಥಿಂಗ್ ಮಾಂಡ್ ಪ್ರೊಸೆಸ್ ಫಾರ್ ನಿಕೆಲ್ ಪ್ಲಸ್ ವ್ಯಾನ್ ಆರ್ಕಲ್ ಪ್ರೊಸೆಸ್ ಫಾರ್ ಜಿರ್ಕೋನಿಯಮ್ ಆ್ಯಂಡ್ ಟೈಟಾನಿಯಮ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತಲ್ಲ, ಅಟ್ ಲಾಸ್ಟ್ ಇದು ಕಲ್ತಿರಬೇಕು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಪ್ರಿನ್ಸಿಪಲ್ ಆಫ್ ಝೋನ್ ಡಿಫೈನಿಂಗ್ ಗೊತ್ತಿರಬೇಕು. ಆ್ಯಂಡ್ ಆಸ್ ವೆಲ್ ಆಸ್ ಪ್ರಿನ್ಸಿಪಲ್ ಆಫ್ ಕ್ರೊಮ್ಯಾಟೋಗ್ರಫಿ ಲಾಸ್ಟ್ ಒನ್ ಅದು ಗೊತ್ತಿರಬೇಕು. ಮಧ್ಯದಲ್ಲಿ ಬರೋ ಡಿಸ್ಟಿಲೇಷನ್ ಅಥವಾ ಎಲೆಕ್ಟ್ರೋ ಡಯಾಲಿಸಿಸ್ ಆ ಥರ ಎಲ್ಲ ಎಲೆಕ್ಟ್ರೋ ಡಯಾಲಿಸಿಸ್ ಅನಿಸುತ್ತೆ, ಆ ಪ್ರೊಸೆಸ್ಸೆಲ್ಲ ಏನು ಅವಶ್ಯಕತೆ ಇಲ್ಲ ಅಷ್ಟೊಂದು. ಸೊ ಈ ಥಿಂಗ್ಸ್ ಫೋಕಸ್ ಮಾಡಿದರೆ ಮ್ಯಾಕ್ಸಿಮಮ್ ಪೋರ್ಷನ್ ಕವರ್ ಆಗಿರುತ್ತೆ ಮೆಟಲರ್ಜಿ ಚಾಪ್ಟರಲ್ಲಿ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಸರಿ ನೋಡಿದರೆ ನಾನು ಏನು ಕಾನ್ಸೆಪ್ಟ್ಸ್ ಹೇಳಿದ್ದೀನಿ ಇಷ್ಟೇ ಕಾನ್ಸೆಪ್ಟ್ಸಲ್ಲಿ ಕ್ವೆಶನ್ಸ್ ಬಂದಿರುತ್ತೆ. ಎಲ್ಲೋ ಮಿಸ್ ಆದರೆ 1-2 ಮಿಸ್ ಆಗಿರುತ್ತೆ ಅಷ್ಟೇ. ಸಪೋಸ್ ಮ್ಯಾಕ್ಸಿಮಮ್ ಇಷ್ಟಲ್ಲೇ ಬಂದಿರುತ್ತೆ. ಇಷ್ಟು ಓದ್ಕೊಂಡ್ರೆ ಯು ಆರ್ ಆನ್ ಅ ಸೇಫರ್ ಸೈಡ್. ಆ್ಯಕ್ಚುಲಿ ಡಿಸ್ಟಿಂಕ್ಷನ್ಗಿಂತ ಜಾಸ್ತಿ ಬರುತ್ತೆ ಈ ಒಂದು ಲೆಸನ್ ಕನ್ಸಿಡರ್ ಮಾಡಿದ್ರೆ. ಸೊ ದ್ಯಾಟ್ಸ್ ಇಟ್ ಅಬೌಟ್ metallurgy chapter. Hope the video was helpful.
any doubts, please ask in comment section. I will reply. So new video will be uploaded soon. If you are a new spectator, do subscribe the channel and make sure you hit the notification bell icon so that you will get notified whenever I will upload any new video. So new video will be uploaded soon. Till then, namaste from your